ಎಲ್ಲರಿಗೂ ನಮಸ್ಕಾರ. ಗಜಾನನ ಟೀಮ್ನ ರಂಗ ನಕ್ಷತ್ರಗಳು ಎಂಬ ರಂಗ ಕಲಾವಿದರ ಪರಿಚಯ ಮಾಲಿಕೆಗೆ ನನ್ನನ್ನು ಪರಿಚಯ ಮಾಡಿಕೊಳ್ಳೋದು ನನಗೆ ತುಂಬ ಸಂತೋಷ ಆಗಿದೆ. ಆದ್ದರಿಂದ ಆ ತಂಡಕ್ಕೆ ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನನ್ನ ಹೆಸರು ರಾಮಚಂದ್ರ ಅಂತ. ನಾನು ಜಲಮಂಡಳಿ ಕೆಲಸ ಮಾಡಿದ್ರಿಂದ ನನ್ನನ್ನು ಎಲ್ಲರೂ ಜಲಮಂಡಳಿ ರಾಮಚಂದ್ರ ಅಂತಲೇ ಕರೀತಾರೆ. ಹಾಗೂ ನಾನು ಹುಟ್ಟಿದ್ದು ಬೆಂಗಳೂರು. ನಮ್ಮ ತಂದೆ ರಾಮಯ್ಯ, ನಮ್ಮ ತಾಯಿ ನಂಜಮ್ಮನವರ ನಾನು ಪ್ರಥಮ ಪುತ್ರ ಆಗಿ ಬೆಂಗಳೂರಲ್ಲಿ ಜನಿಸಿದೆ. ಆಮೇಲೆ ನನ್ನ ಜೊತೆಗೆ ನನ್ನ ಇಬ್ಬರು ತಮ್ಮಂದಿರು, ಇಬ್ಬರು ತಂಗಿದಿರು ಎಲ್ಲ ಇದ್ದಾರೆ. ಒಟ್ಟು ದೊಡ್ಡ ಕುಟುಂಬ ನಮ್ಮದು. ನಮ್ಮ ತಂದೆ ರಾಮಯ್ಯನವರು ಅಂತ APS ಸಂಸ್ಥೆಯಲ್ಲಿ ಜವಾನ್ ಕೆಲಸ ಮಾಡಿಕೊಂಡು ನಮ್ಮನ್ನೆಲ್ಲ ಬಡತನದಿಂದ ಬೆಳೆಸಿ ನಮ್ಮನ್ನು ಸಾಕಿ ಸಲುವರು. ಈಗ ನಮ್ಮ ತಂದೆಯವ್ರು ನೆನೆಸ್ಕೊಂಡ್ರೆ ಬಹಳ ನೋವಾಗುತ್ತೆ. ಏಕೆಂದರೆ ಆವತ್ತಿನ ದಿನ ನಾವು ಬೆಳೆದ ವಾತಾವರಣ ನೋಡಿದ್ರೆ ಖಾಲಿ 60 ರೂಪಾಯಿ ಸಂಬಳ ಅವ್ರಿಗೆ ಒಂದು ತಿಂಗಳಿಗೆ 60 ರೂಪಾಯಿ ಸಂಬಳದಲ್ಲಿ ದೊಡ್ಡ ಕುಟುಂಬ ಸಾಕಬೇಕು ಅನ್ನೋದ್ರೆ ಅಷ್ಟು ಈಸಿ ಅಲ್ಲ, ಭಾಳ ಕಷ್ಟದ ಕೆಲಸ. ಅಂಥ ಕಷ್ಟದ ಸಮಯದಲ್ಲಿ ನಮ್ಮನ್ನೆಲ್ಲ ಭಾಳ ಕಷ್ಟ ಬಿದ್ದು ಸಾಕಿದ್ದು. ಇವತ್ತು ನಾನು ಅವ್ರನ್ನ ಹೃದಯಪೂರ್ವಕವಾಗಿ ನೆನೆಸ್ಕೊಳ್ತೀನಿ. ಮತ್ತು ನಾನು ಓದಿದ್ದು ವಿದ್ಯಾಭ್ಯಾಸ ಎಲ್ಲ ನನ್ನ APS ಸಂಸ್ಥೆಯಲ್ಲಿ ಪ್ರೈಮರಿ, ಹೈಸ್ಕೂಲು, ಕಾಲೇಜು, ಪಾಲಿಟೆಕ್ನಿಕ್ಕು ಇಷ್ಟು ನಾನು APS ವಿದ್ಯಾಸಂಸ್ಥೆಯಲ್ಲಿ ಓದಿದೆ. ನನ್ನ ಫೈನಲ್ BA APSಲ್ಲಿ ಮಾಡ್ತಾಯಿದ್ದಾಗ ನಮ್ಮ ತಂದೆಯವ್ರನ್ನ ನಮ್ಮ ಪ್ರಿನ್ಸಿಪಾಲ್ ಕರೆದು ಹೇಳಿದ್ರು, ನೋಡಪ್ಪ ರಾಮಯ್ಯ, ನಿನ್ನ ಮಗ ಇಲ್ಲಿ ಫೈನಲ್ BA ಓದ್ತಾ ಇದ್ದಾನೆ. ಈಗ ಇಡೀ ಕಾಲೇಜ್ಗೆ ಯೂನಿಯನ್ ಲೀಡರ್ ಆಗಿದ್ದಾರೆ. ನನ್ನ ನಿಜವೂ ಸಂತೋಷ ಆಗ್ತದೆ. ಒಬ್ಬ ಜವಾನನ ಮಗ ಬಂದು ಇಲ್ಲಿ ಕಾಲೇಜ್ ನಮ್ಮ ಪಕ್ಕದಲ್ಲಿ ಕುಳಿತುಕೊಂಡು ಒಂದು ಮೀಟಿಂಗ್ಗಳು ಎಲ್ಲ ರೀತಿಯ ಚಟುವಟಿಕೆ ಮಾಡೋದು ನೆನೆಸ್ಕೊಂಡು ನಂಗೆ ತುಂಬ ಸಂತೋಷ ಆಗ್ತದೆ. ಅದು ನಿನಗೂ ಖುಷಿಯಾಗಿರ್ಬೇಕು. ಆವತ್ತು ದಿನ ನಮ್ಮ ತಂದೆ ಎಷ್ಟು ಖುಷಿ ಬಿದ್ದರು ಅಂದರೆ ಭಾಳಷ್ಟು ಸಂತೋಷಪಟ್ಟರು. ಪರವಾಗಿಲ್ಲ, ನನ್ನ ಮಗ ನಮ್ಮ ಪ್ರಿನ್ಸಿಪಾಲ್ ಪಕ್ಕದಲ್ಲಿ ಕುಳಿತುಕೊಂಡು ಸಭೆಯಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರಲ್ಲ ಅಂತ. ಅದು ನಮ್ಮ ಒಂದು ಕುಟುಂಬದ ಹಿನ್ನೆಲೆ. ನಾವು ಮೊದಲು ಬಾಲ್ಯದಲ್ಲಿ APS ಸಂಸ್ಥೆಯ ಒಂದು ಸಣ್ಣ ಕ್ವಾರ್ಟರ್ಸಲ್ಲಿದ್ದು, ನಂತರ ತ್ಯಾಗರಾಜ ನಗರದಲ್ಲಿ ಒಂದು ಗುಡಿಸಲು ಹಾಕ್ಕೊಂಡು ಗುಡಿಸಲಲ್ಲಿ ವಾಸ ಮಾಡಿದ್ವು. ನಮ್ಮ ಇಡೀ ಸುಮಾರು ಒಂದು 15-20 ವರ್ಷ ನಾನು 18 ವರ್ಷ ಆಗೋ ತನಕ ನಾನು ಗುಡಿಸಲಲ್ಲೇ ನನ್ನ ಜೀವನ ಪೂರ್ತಿ ಸಂಪೂರ್ಣ ಜೀವನ ಎಲ್ಲ ಗುಡಿಸಲಲ್ಲಿ ನಡೀತು. ಆದ್ದರಿಂದ ನನಗೆ ಇವತ್ತು ಬಡ ಜನಗಳ, ಗುಡಿಸಲು ವಾಸಿಗಳ ಕಷ್ಟ, ಸುಖ, ನೋವು, ನಲಿವು ನೆನೆಸ್ಕೊಂಡ್ರೆ ಇವತ್ತು ಆಶ್ಚರ್ಯ ಆಗುತ್ತೆ, ಭಾಳ ದುಃಖ ಆಗುತ್ತೆ. ಅವರ ಜೀವನ ಯಾವ ರೀತಿ ಇರುತ್ತೆ ಅಂತ ಅದು ಅನುಭವಿಸಿದ್ರು ಮಾತ್ರ ಗೊತ್ತಾಗುತ್ತೆ, ಅಷ್ಟೇ ಹೊರತು ಬೇರೆ ಗೊತ್ತಾಗಲ್ಲ. ಆಮೇಲೆ ನಾನು ಓದ್ಬೇಕಾದ್ರೆ ನನಗೆ ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಈ ರಂಗಭೂಮಿ ಹೆಂಗೆ ಟಚ್ ಆಯಿತು ಅಂತ. ಮೊದಲು ನಾನು 1965 ಇಸ್ವಿ ಇರಬೇಕು. ಆಗ ನಾನು 9ನೇ ಕ್ಲಾಸ್ ಓದ್ತಾ ಇದ್ದೆ. ನನ್ನ ಜೊತೆಯಲ್ಲಿ 10ನೇ ಕ್ಲಾಸಲ್ಲಿ ಶಿವಾಜಿರಾವ್ ಗಾಯಕ್ವಾಡ್ ಅಂತ ಒಬ್ಬರಿದ್ದರು. ಅವರು APS ಸಂಸ್ಥೆಯಲ್ಲಿ ಒಂದು ಆ್ಯನಿವರ್ಸರಿ ಆಯಿತು. ಆಗ ಒಂದು ನಾಟಕ ಬೆಳ್ಳಿ ಮಹೋತ್ಸವ 65ನೇ ಇಸ್ವಿ ಇರಬೇಕು, ಬೆಳ್ಳಿ ಮಹೋತ್ಸವ ಮಾಡಿದ್ರು. ಆಗ ಆ ಶಿವಾಜಿರಾವ್ನ ಕಡೆಯಿಂದ ಒಂದು ನಾಟಕ, ಅದು ಮೋಸ್ಟ್ಲಿ ಹೃದಯ ದೇಗುಲ ಅಂತ ಇರಬೇಕು, ಅಥವಾ ರಾಮಕೃಷ್ಣ ಪರಮಹಂಸರು ಶಾರದಾಂಬಾ ದೇವರದ ಅದು ಜೀವನ ಕುರಿತು ನಾಟಕ. ಅದರಲ್ಲಿ ಒಬ್ಬರು ನಮ್ಮ ಶಿವಾಜಿರಾವ್ ಅವರು ಬೇಟೆಗಾರನ ಪಾತ್ರ ಮಾಡಿದರು. ಬೇಟೆಗಾರ ಅಂದರೆ ಇಡೀ ದೊಡ್ಡ ಬೇಟೆಗಾರ. ಆಮೇಲೆ ನಾನು ಸುಮ್ಮನೆ ನಮ್ಮನ್ನು ಅವ್ರ ಜೊತೆ ಒಂದು ಬರ್ಜಿ ಇಟ್ಕೊಂಡು ನಿಲ್ಲಿಸ್ಕೊಂಡಿರೋ ಪಾತ್ರ ಮಾಡಿದ್ದೆ. ನಾನು ಆವಾಗ ಬಣ್ಣ ಹಚ್ಚಿದ್ದು 9ನೇ ಕ್ಲಾಸಲ್ಲಿ ಇದ್ದಾಗ ಬಣ್ಣ ಹಚ್ಚಿದೆ. ಆಗ ನಿಜವಾಗ್ಲೂ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಆ ಶಿವಾಜಿರಾವ್ ಯಾರು ಗೊತ್ತಾ? ಇವತ್ತಿನ ದಿನ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮ ನಟ ರಜನಿಕಾಂತ್. ರಜನಿಕಾಂತ್ ಅವ್ರ ಜೊತೆ ನಾವು ಮೊದಲು ಬಣ್ಣ ಹಚ್ಚಿದ್ದೆ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಆವತ್ತಿನ ದಿನ ಒಂದು ಫೋಟೋ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ, ವೀಡಿಯೋ ಇರಲಿಲ್ಲ.
ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು. ನಮಗೇನಾದ್ರು ರಜನಿಕಾಂತ್ ಅವ್ರು ಈ ಮಟ್ಟಕ್ಕೆ ಹೋಗ್ತಾರೆ ನನಗಿದ್ರೆ ಒಂದು ಫೋಟೋ ಹಾಕ್ಸಿ ಕಟ್ಟಾಕ್ಸಿ ಮನೇಲಿ ಇಟ್ಕೊಳ್ತಾ ಇತ್ತು. ಇವತ್ತು ಅವ್ರು ಹೇಳಿ ಜ್ಞಾಪಕ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಾವು ಅವ್ರ ಜೊತೆ ಬಣ್ಣ ಹಚ್ಚಿದ್ದೆ ಒಂದು ಹೆಮ್ಮೆ ಇದೆ. ಆಮೇಲೆ ಅವತ್ತು ದಿನ ಹೈಸ್ಕೂಲಲ್ಲಿ ಒಳ್ಳೆ ನಾಟಕ ಅದು. ಅವನು ಅಜಾನುಭವ ವ್ಯಕ್ತಿ, ಅವನು SLCಲೇ ದೊಡ್ಡ ಅಜಾನುಭವ ವ್ಯಕ್ತಿಯಾಗಿದ್ದ. ಆಮೇಲೆ ಅವರು ಕಂಡಕ್ಟ್ರಾಗಿ ಬೆಂಗಳೂರಲ್ಲೇ ಜೀವನ ನಡೆಸಿದ್ದು ತಮಗೆಲ್ಲ ಗೊತ್ತಿರೋವಿದೆ, ಇತಿಹಾಸ ಆಗಿದೆ. ಇದು ನನ್ನ ರಂಗಭೂಮಿಗೆ ಬಣ್ಣ ಹಚ್ಚಿದ ಪ್ರಥಮ ದಿನಗಳ ನೆನಪನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ.